ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ 2023-24ನೇ ಸಾಲಿನ 81ನೇ ಸರ್ವ ಸದಸ್ಯರ ಸಭೆಗೆ ಸಂಸದ ಸುಧಾಕರ್ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೃಷಿಯಲ್ಲಿ ತೊಡಗಿರುವ ರೈತರಿಗೆ ಆರ್ಥಿಕ ನೆರವು ನೀಡುವಲ್ಲಿ ಸಹಕಾರಿ ಬ್ಯಾಂಕ್ಗಳು ಪಾತ್ರ ಬಹಳ ದೊಡ್ಡದಾಗಿದೆ. ಸುಮಾರು 8,500ಕ್ಕೂ ಹೆಚ್ಚು ರೈತರು ಸದಸ್ಯರಾಗಿರುವ ಈ ಬ್ಯಾಂಕ್ ಅಕ್ಷರಶಃ ರೈತರ ಬ್ಯಾಂಕ್ ಆಗಿ ಅನೇಕ ದಶಕಗಳಿಂದ ಸೇವೆ ಸಲ್ಲಿಸುತ್ತಿದೆ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ರೈತರು ಬೆಳೆದಿರುವ ತರಕಾರಿ, ಹಣ್ಣು, ಹೈನುಗಾರಿಕೆಯಿಂದ ಉತ್ಪಾದನೆ ಮಾಡುವ ಹಾಲು ಇಡೀ ಬೆಂಗಳೂರು ಮಹಾನಗರಕ್ಕೆ ದಿನನಿತ್ಯದ ಆಹಾರ ಒದಗಿಸುತ್ತಿದ್ದು, ನಮ್ಮ ರಾಜ್ಯದ ಮತ್ತು ದೇಶದ ಅಭಿವೃದ್ಧಿಯಲ್ಲಿ, ಆರ್ಥಿಕ ಪ್ರಗತಿಯಲ್ಲಿ ಈ ಭಾಗದ ರೈತರ ಪಾತ್ರ ಬಹಳ ಮಹತ್ವದ್ದಾಗಿದೆ. ಅತ್ಯುತ್ತಮ ನಿರ್ವಹಣೆ ಮೂಲಕ ತಾಲೂಕು ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅನ್ನು ಲಾಭದಲ್ಲಿ ನಡೆಸುತ್ತಿರುವ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ನನ್ನ ಅಭಿನಂದನೆಗಳು ಎಂದು ಹೇಳಿದ್ದಾರೆ. ಖಂಡಿತ ಇದು ನಿಮ್ಮ ಬ್ಯಾಂಕ್, ನೀವೆಲ್ಲ ಕೂಡ ಇದರಲ್ಲಿ ಷೇರುದಾರರು. ಸುಮಾರು 4,890 ಜನ ಸದಸ್ಯರು ಎ ವರ್ಗದವರು ಷೇರುದಾರರಿದ್ದಾರೆ. ಬಿ ವರ್ಗದಲ್ಲಿ 4,159 ಜನ ಇದ್ದಾರೆ. ಇವತ್ತು ಈ ಬ್ಯಾಂಕು ಕಳೆದ ವರ್ಷ ನಮ್ಮ ಆಡಳಿತ ಮಂಡಳಿಯ ಕಾರ್ಯವೈಖರಿ ನಾಗೇಶ್ರವರು ಹೇಳುವಾಗ ಹೇಳಿದರು, ಈ ಎರಡೂ ಜಿಲ್ಲೆ ಯಾವುದೇ ಬ್ಯಾಂಕ್ನಲ್ಲಿ ಈ ರೀತಿಯ ಲಾಭ ನೋಡಿಲ್ಲ, ನಷ್ಟ ಆಗಿದೆ. ಆದರೆ ನಮ್ಮ ಬ್ಯಾಂಕ್ನಲ್ಲಿ ಈ ಒಂದು ವರ್ಷ 23-24ನೇ ಸಾಲಿನಲ್ಲಿ 80 ಲಕ್ಷಕ್ಕೂ ಹೆಚ್ಚು ಲಾಭವನ್ನು ಗಳಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. 35 ವರ್ಷ ಇತಿಹಾಸದಲ್ಲಿ ಈ ಸಲ 10% ಡಿವಿಡೆಂಡ್ ಅನೌನ್ಸ್ಮೆಂಟ್ ಮಾಡಿದೆ. ಈ 35 ವರ್ಷಗಳಿಂದ ಏನು ನಡ್ಕೊಂಡು ಬಂದಿದೆ ಈ ಬ್ಯಾಂಕಿನ ಆಡಳಿತ ಕಾರ್ಯವೈಖರಿಯಲ್ಲಿ, ಇತಿಹಾಸದಲ್ಲಿ ಮೊದಲನೇ ಬಾರಿ ಈ ಲಾಭ ಏನು ಬಂದಿದೆ, ಆ ಲಾಭದಲ್ಲಿ ಸುಮಾರು 20 ಲಕ್ಷ ರೂಪಾಯಿಯನ್ನ ಪ್ರತಿ ಷೇರುದಾರರಿಗೆ 10% ಲಾಭದಲ್ಲಿ ನಿಮಗೆ ಹಂಚಿಕೆ ಮಾಡ್ತಾರೆ. ಇದಕ್ಕಾದ್ರೂ ಸರಿಯಾಗಿ ಚಪ್ಪಾಳೆ ಹೊಡಿಬೇಕಲ್ಲ, ನಿಮ್ಗೆ ಹಣ ಬರುತ್ತೆ ಅಂದ್ರೂ ಚಪ್ಪಾಳೆ ಹೊಡಿಬೇಕು. ಇಷ್ಟೊಂದು ಏನೋ ಪಾಪ ಹೊಡೆದಿಲ್ಲ. ಈಗ ನಮ್ಗೆ ಹಣ ಸಿಗ್ತಾ ಇದೆ ಅಂತ ಹೊಡಿಬೇಕಲ್ಲ ಚಪ್ಪಾಳೆನ. ಇದು ನಿಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರು ನಿಮ್ಮ ನಂಬಿಕೆಗೆ ಚ್ಯುತಿ ಬಾರದೇ ಇರುವಂತ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇದು ಒಂದು ಸಾಕ್ಷೀಭೂತವಾಗಿದೆ. ಈ ಕಾರ್ಯಕ್ರಮದಲ್ಲಿ ಪಿಎಲ್ಡಿ ಬ್ಯಾಂಕ್ ನೂತನ ಅಧ್ಯಕ್ಷ ಪ್ರಸಾದ್ ಕೋಚಿಮಲ್, ಮಾಜಿ ನಿರ್ದೇಶಕ ಕೆವಿ ನಾಗರಾಜ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಮರಳುಕುಂಟೆ ಕೃಷ್ಣಮೂರ್ತಿ, ಜಗದೀಶ್, ಕೇಶವರೆಡ್ಡಿ, ಮುನೇಗೌಡ ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.